ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದರೆ ಇಲ್ಲೊಳ್ಳೆ ನನಗೇನಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಹೋಗ್ತಿದ್ದೀನಿ ಅಂದರೆ ಬಂಡೇಜ ಫಾಲ್ಸ್ಗೆ ಹೋಗ್ತಿದ್ದೀನಿ. ಟೈಮ್ ಎಷ್ಟಾಗಿದೆ ಅಂದರೆ 2:43 ಆಗಿದೆ. ಹಾಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕು. ಗಾಡಿಯಲ್ಲಿ ಒಳಗೆ ನಿಲ್ಲಿಸಿದ್ದೀನಿ. ಗಾಡಿಗೆ ಇನ್ನೂ ಪೆಟ್ರೋಲ್ ಹಾಕ್ಸಿಲ್ಲ. ಬನ್ನಿ ಹೋಗೋಣ. ಇವಾಗ ಬೇಲೂರಲ್ಲಿದ್ದೀವಿ. ಟೀ ಕುಡಿಯೋಣ ಅಂತ ಸೈಡ್ಗೆ ಹಾಕಿದ್ದೆ. ಇವಾಗ ಮತ್ತೆ ಹೊರಡಬೇಕು. ಇವಾಗ ಟೈಮ್ ಎಷ್ಟು ಆಗಿದೆ ಅಂದರೆ 6:15 ಆಗಿದೆ. ಬನ್ನಿ ಹೊರಡೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇತ್ತಲ್ಲ ರಾಣಿ ಜರಿ ವ್ಯೂ ಪಾಯಿಂಟ್ ಅಂತ, ಅಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಇನ್ನೂ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋಗಿದ ತಕ್ಷಣ ಅಲ್ಲಿ ಫಸ್ಟ್ ಸಿಗೋದು ರಾಣಿ ಜರಿ ವ್ಯೂ ಪಾಯಿಂಟು. ಅದಾದಮೇಲೆ ಇನ್ನೊಂದು ಬಂಡೇಜ ಫಾಲ್ಸ್ ಸಿಗುತ್ತೆ. ಇನ್ನೊಂದು ಹಂಗೆ ಬಲರಾಮಪುರ ಫೋರ್ಟಿಗೂ ಹೋಗ್ಬೋದು. ಬನ್ನಿ ಹೋಗೋಣ. ಇವಾಗ ಆಗಲೇ 9 ಗಂಟೆ ಆಗೈತೆ. ನಾನು ನೋಡಿದ್ರೆ ಇಲ್ಲಿ ಮಳೆ ಬರುತ್ತೆ ಅಂದ್ಕೊಂಡ್ರೆ ಇಲ್ಲಿ ಸಖತ್ತು ಬಿಸಿಲೈತೆ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಏನು ಮಾಡೋಕ್ಕಲ್ಲ, ಇನ್ನೊಂದ್ಸಲಿ ಬರಬೇಕು. ಇನ್ನೊಂದ್ಸಲಿ ಬಂದಾಗ ಮಳೇಲಿ ಬಂದಾಗ ಫುಲ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಏನು ವ್ಯೂ ಗುರು, ನೋಡಿ ತೋರಿಸ್ತೀನಿ. ಇವಾಗ ವ್ಯೂ ಮಾತ್ರ ಸಕ್ಕತ್ತಾಗೈತೆ. ಇಲ್ಲೇ ರಾಣಿ ಜರಿಗೆ ಹೋಗ್ತಿರ್ಬೇಕಾದ್ರೆ ವ್ಯೂ ಸಿಕ್ತು. ಸೂಪರ್ ಆಗೈತೆ ಮಾತ್ರ. ಇನ್ನೂ ಹೋಗಿಲ್ಲ, ಇವಾಗ ಹೋಗ್ತಿದ್ದೀನಿ. ಜಾಕೆಟ್ ಎಲ್ಲ ಹಾಕೊಂಡಿದ್ನಲ್ಲ, ಸಖತ್ತು ಬಿಸಿಲು ಅಂತ ಕಾರಲ್ಲಿ ಅಲ್ಲೇ ಹಾಕ್ಬಿಟ್ಟು ಬಂದೆ. ಅಣ್ಣ ಇಲ್ಲೇ ಇರು, ನಾನು ಬರ್ತೀನಿ ಇಂದ. ನೋಡೋಣ ಬನ್ನಿ. ಅವ್ನು ಬಂದಿದ ತಕ್ಷಣ ಹೊರಡ್ಬೇಕು. ಇವಾಗ ಟೆಂಪಲ್ ಬರ್ತಾನೋ ಅಥವಾ ಕಾರಲ್ಲೇ ಬರ್ತಾನೋ ಏನು ಅಂತ ಗೊತ್ತಲ್ಲ. ನನ್ನ ಗಾಡಿ ಇದೆ ಫಸ್ಟು ಆಫ್ ರೋಡಿಂಗ್ ಮಾತ್ರ ಮಸ್ತಾಗೈತೆ. ನಾನು ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಸ್ವಲ್ಪ ಬಿಸಿಲು ಸಖತ್ತೈತೆ. ಮಳೆ ಬಂದಿದ್ರೆ ಇನ್ನೂ ಸಖತ್ತಾಗಿರೋದು ಇಲ್ಲೆಲ್ಲ ಎಂಜಾಯ್ ಮಾಡೋಕ್ಕೆ. ಕೊನೆಗೂ ಫೈನಲ್ ಆಗಿ ಡಿಸೈಡ್ ಆಯಿತು, ಟೆಂಪೋದಲ್ಲೇ ಬರ್ತಾರಂತೆ. ರಾಣಿಜರಿಯಿಂದ ಸ್ವಲ್ಪ ಕೆಳಗೈತಲ್ಲ, ಅಲ್ಲಿಂದ ಫುಲ್ ಒಪ್ಪಿತ್ತು. ಹತ್ಬೇಕಾದ್ರೆ ಸಖತ್ ಬಾಯಿಗೆ ಬಂದೋಯ್ತು. ಗಾಡಿ ಹಿಂಗೆ ಹೋಗ್ತಿರ್ಬೇಕು, ಫುಲ್ ಮೇಕೆ ಹಿಂಗೆ ಹಾರಿಬಿಡ್ತು. ನನಗಂತೂ ಸಖತ್ ಭಯ ಆಯಿತು. ಇವಾಗ ರಾಣಿಜರಿ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ಅಲ್ಲಿಗೆ ಹೋಗಲ್ಲ ಫಸ್ಟ್, ಇವಾಗ ಬಂಡೇಜ ಫಾಲ್ಸಿಗೆ ಹೋಗ್ತೀವಿ. ಎಲ್ಲ ಮೇಲೆ ಹೋಗಿದ್ದಾರೆ. ನಾನು ಇವಾಗ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದೆ. ಏನಂದರೆ ಅಲ್ಲಿ ಫಸ್ಟು ಇಬ್ಬರು ಅಣ್ಣಂದಿರು ಕುಂತಿರ್ತಾರೆ. ಅವರಿಗೆ ಅದೇ ನೀವು ಬುಕ್ ಮಾಡಿರ್ತೀರಲ್ಲ, ಅದನ್ನು ಅರಣ್ಯ ವಿಹಾರದಲ್ಲಿ ಟಿಕೆಟು ಅದನ್ನು ತೋರಿಸ್ಬೇಕು. ಆಮೇಲೆ ಇನ್ನೊಬ್ಬರು ಗೇಟ್ ಹತ್ರ ಪೊಲೀಸ್ ಇರ್ತಾರೆ, ಅವರಿಗೆ ನೀವು ಆಧಾರ್ ಕಾರ್ಡ್ ತೋರಿಸ್ಬೇಕು, ಪ್ರೂಫ್ ಏನಾದರೂ ತೋರಿಸ್ಬಿಟ್ಟು ಇವಾಗ ಹೋಗ್ತಿದ್ದೀನಿ. ಅದು ಹತ್ಸಿದ್ನಲ್ಲ, ಅದು ನೆನೆಸ್ಕೊಂಡ್ರೆ ಇನ್ನೂ ಕಣ್ಣಲ್ಲೆಲ್ಲ ಅಷ್ಟು ಭಯ ಐತೆ. ಹಂಗಿತ್ತು ಅದು ಹೆಂಗೆ ಹತ್ಸೋದ್ನ ಏನೋ. ನನಗೆ ಬೇರೆ ಅಷ್ಟು ಕಾಲು ನಡ್ಕಲ್ಲ ಆ ಬೈಕಲ್ಲಿ. ಫುಲ್ ಹತ್ತಿಸ್ಬಿಟ್ಟೆ. ಏನೋ ಧೈರ್ಯ ಮಾಡಿ ಕಾಲಾಗಿತ್ತು ಮಾತ್ರ. ಆಫ್ ರೋಡಿಂಗು ಕಾಣಿಸ್ತಿದೆಯಲ್ಲ, ಅದು ಪ್ರೈವೇಟ್ ಪ್ರಾಪರ್ಟಿ, ಅಲ್ಲಿ ಹೋಗಂಗಿಲ್ಲ. ಇಲ್ಲಿ ಕಾಣಿಸ್ತಿದೆಯಲ್ಲ, ಬಂಡೇಜ ಫಾಲ್ಸ್ಗೂ ಹೋಗ್ಬೋದು. ಹಂಗೆ ಇನ್ನೊಂದು ಬಲರಾಮಪುರ ಫೋರ್ಟ್ ಇದೆಯಲ್ಲ, ಅಲ್ಲೂ ಹೋಗ್ಬೋದು. ಈಗಲೇ ಸುಸ್ತಾಗ್ತೈತೆ. ತಿಂಡಿನೂ ತಿಂದಿಲ್ಲ, ಏನೂ ತಿಂದಿಲ್ಲ, ಹಂಗೆ ಹತ್ತಿದ್ದೀನಿ. ಪೊಲೀಸವರು ಹೋಗೋಕ್ಕೆ 1 ಅವರ್ ಆಗುತ್ತೆ ಅಂತ ಅಂದರು. ಬರೋಕ್ಕೆ 2 ಅವರ್ಸ್ ಆಗುತ್ತೆ ಅಂತ ಅಂದವ್ರೆ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ಅಂತ. ಹೋಗೋಣ ಬನ್ನಿ. ಹೋಗ್ತಿರ್ಬೇಕಾದ್ರೆ ಗಿಡ ಒಂದು ಬಿದ್ದುಬಿಟ್ಟೈತೆ, ಸರಿಯಾಗಿ ದೊಡ್ಡ ಗಿಡ. ಇವಾಗ ಹೆಂಗೆ ಹೋಗ್ತೀನಿ ಏನೋ ಗೊತ್ತಿಲ್ಲ. ಅಮೆಝಾನ್ ಕಂಪ್ನಿಲಿ ವರ್ಕ್ ಮಾಡ್ತಾವ್ರೆ. ಕೆಟ್ಟ ಮತ್ತೆ ಮಾತಾಡ್ತಾರೆ ನೋಡಿ. ಅಲ್ಲಿ ಹೋಗ್ತಾವಳಲ್ಲ ಅವಳೇ ಕೃತಿಕಾ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಕೆಟ್ಟ ಮಾತೆ ಮಾತಾಡ್ತಾರೆ. ಅದು ಅಮೆಝಾನ್ ಕಂಪ್ನಿಲಿ ವರ್ಕ್ ಮಾಡ್ತಾವೆ. ಯಾರು ಕಾಣಿಸ್ತಾನೆ ಇಲ್ಲ, ಬರೇ ಪದಗಳೇ ಕಾಣಿಸ್ತಾವೆ. ಅವರೆಲ್ಲ ಎಲ್ಲೋದ್ರು ಆಗಲೇ ಗೊತ್ತಿಲ್ಲ. ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು ಏನೋ. ಎಲ್ಲ ವ್ಯೂ ಎಲ್ಲ ಚೆನ್ನಾಗೈತಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಎಷ್ಟು ದೂರ ಹೋಗೋರು ಏನೋ ಗೊತ್ತಿಲ್ಲ. ಈಗಲೇ ಇಷ್ಟು ಗ್ರೀನ್ ಐತೆ ಅಂತ ಅಂದರೆ ಇನ್ನು ಮಳೆಗಾಲದಲ್ಲಿ ಇನ್ನೆಷ್ಟು ಗ್ರೀನ್ ಇರೋಣ. ಮಳೆಗಾಲದಲ್ಲಿ ಒಂದ್ಸಲ ಬರಬೇಕು ಇಲ್ಲಿಗೆ. ಪಕ್ಕಾ ಬಂದೇ ಬರ್ತೀನಿ ಇನ್ನೊಂದ್ಸಲಿ. ಮಳೆಗಾಲದಲ್ಲಿ ಮಳೆ ಬರ್ತಿರತ್ತೆ, ಫುಲ್ಲು ಮಿಸ್ಟೆಲ್ಲ ತುಂಬ್ಕೊಂಡಿರತ್ತೆ. ಅವಾಗಂತೂ ಇನ್ನೂ ಸಕ್ಕತ್ತಾಗಿರತ್ತೆ. ಇವಾಗಲೂ ಚೆನ್ನಾಗಿದೆ, ಆದರೆ ಬಿಸಿಲಿದೆಯಲ್ಲ, ಹಂಗಾಗಿ ಸಕ್ಕ ಸುಸ್ತಾಗ್ತಾಯಿದೆ. ನನಗೂ ಕಾಣಿಸಿದ್ರು ಅಲ್ಲಿ ಹೋಗ್ತಿದ್ದಾರಲ್ಲ ನೋಡಿ, ಅವರೇ. ಹಿಂದೆ ನೋಡಿ ಇಂಥ ವ್ಯೂ ನೀವು ಎಷ್ಟೇ ದುಡ್ಡು ಕೊಟ್ಟರೆ ಸಿಗೋಲ್ಲ. ನಂಗಂತೂ ಸಖತ್ ಫುಲ್ಲು ಖುಷಿ ಆಗ್ತಾಯಿದೆ. ನನಗೆ ನೇಚರ್ ಅಂದರೆ ಸಖತ್ತು ಇಷ್ಟ. ನೋಡಿ ಅವ್ರು ಯಾರು ಕಾಣಿಸ್ತಿಲ್ಲ.
ಇವಾಗ ಸಿಕ್ದ ಬೆರಕೆ ನಮ್ಮ ಮಗ ಬಂದಿದ ತಕ್ಷಣ ಬೆಂಕ್ ಹೋಯ್ ಸಡ ಯಾಕೋ ಇವಾಗ ತಿರುಗೋ ಯಾಕೋ ಇವಾಗ ಬಿಜ್ಜಿಲ್ವಾ ತಿರ್ಗಕ್ಕೆ ಹಾಂ ಅವಾಗಲೇನೋ ದೆಂಗ್ ಈಗ ಒಂಚೂರು ಸ್ಲಿಪ್ ಆದ್ರು ನೋಡಿ ಆಯ್ಕಂಬ ಬೀಳದೆ ಅಂಥದ್ರಲ್ಲೂ ಈ ನಮ್ಮ ಮಗಂಗೆ ಜಾಸ್ತಿ ನೆಗಿಬೇಕು ಇಲ್ಲಿಂದ ಅಂತೆ ಏನು ಮಾತುಗಳು ಆಡ್ತಾನೆ ಅಂದರೆ ಹಿಂಗೆ ಆಡಲ್ಲ ನಮಗ ಇವಾಗ 2 ರೋಡ್ ಕಾಣಿಸ್ತೈತೆ 70 ಬೇಕಾ ಡೋರ್ ಹತ್ಬೇಕಂತ ಕೇಳ್ತಾವ್ರೆ ಯಾವುದೋ ಒಂದು ಹತ್ತಿದ್ರೆ ಆಯ್ತಪ್ಪ ಓಯ್ ಚಿನ್ನು ಎಲ್ಲ ಕಾಣಿಸ್ತಾನೆ ಇಲ್ಲ ಎಲ್ಲ ಕಾಣೆ ಆಗ್ಬಿಟ್ಟ ಬರ್ತಾವ ನೋಡಿ ಚಿನ್ನು ಅಲ್ಲಿ ಬರ್ತಾವ ನೋಡಿ ನಡ್ಕೊಂಡು ಚಿನ್ನು ಅವಳದ್ದು ಸತ್ತೋಗ್ಬಿಟ್ಟವಳೆ ನಡೆಯೋಕ್ಕೆ ಆಗ್ತಿಲ್ಲ ಕೈ ಅವಳು ನೆತ್ಕೊಂಬಾರ್ಲ ಅವಳಲ್ಲಿ ಬಸ ಅಂತವಳೆ ಎತ್ಕೊಂಬ ಅವಳನ್ನ ಏನು ಒದೆ ಕೊಡ್ತೀಯಾ ಮುಟ್ಟು ನೋಡೋಣ ಈಗ ಬಿಚ್ಕಡೆ ಹತ್ಲಾ ಫಸ್ಟಲ್ಲಿ ಹತ್ತಕಾತ ನೋಡ್ಕ ಅವಾಲಿಂದ ಬರೀ ಹತ್ತಕ್ಕೆ ಸಾಯ್ತಿದೆಯಲ್ಲ ಚಿನ್ನು ಮತ್ತೆ ಕಾಣೆ ಆಗಿದ್ದಾನೆ ಕಾಣಿಸ್ತಾನೆ ಇಲ್ಲ ಕಾಣಿಸ್ತಾ ಚಿನ್ನು ಆಗಲೇ ಅರ್ಧ ದೂರಕ್ಕೆ ಬಂದಿದ್ದೀನಿ ಅನಿಸುತ್ತೆ ಅವರೆಲ್ಲ ನಡ್ಕೊಂಡು ಹೋಗ್ತಾವ್ರಲ್ಲಿ ನೋಡಿ ಇನ್ನೂ ಅಲ್ಲೂ ನಡ್ಕೊಂಡು ಹೋಗ್ತಿದ್ದಾರೆ ಎಷ್ಟೋ ಜನ ಇಲ್ಲಿ ಅಂತ ಗೊತ್ತಿಲ್ಲ ಹೋಗೋಣ ಬನ್ನಿ ನಾನು ಸ್ಪೆಕ್ಸ್ ಹಾಕೊಂಬರೋದು ಮರ್ತುಬಿಟ್ಟಿದ್ದೆ ಅಣ್ಣೊಂದು ಅಣ್ಣ ಅಂತ ಐತೆ ಅಣ್ಣೊಂದು ಸ್ಪೆಕ್ಸ್ ಹಾಕೊಂಡು ನೋಡಿದೆ ಸ್ಪೆಕ್ಸ್ ಹಾಕೊಂಡಾಗಲೇ ಫುಲ್ಲು ಸಖತ್ತಾಗಿ ಕಾಣ್ತಿತ್ತು ನನ್ನ ಕಣ್ಣು ಫುಲ್ ಹೋಗ್ಬಿಟ್ಟೈತೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಸ್ಪೆಕ್ಸ್ ಹಾಕೊಂಡು ನೋಡಿದೆ ನಾಲ್ಕು ಹೆಂಗೂ ಕಾಣಿಸ್ತಿತ್ತು ಅಂದರೆ ಫುಲ್ಲು ಸಕ್ಕತ್ತಾಗಿ ಕಾಣಿಸ್ತಿತ್ತು ಸ್ಪೆಕ್ಸ್ ಕೊಡೋ ನನಗೆ ಕಾಣ್ತಾನೆ ಇಲ್ಲ ವ್ಯೂ ಅಷ್ಟು ಚೆನ್ನಾಗಿ ಅದಕ್ಕೆ ಅವನ ಹತ್ರ ಸ್ಪೆಕ್ಸ್ ಕೇಳ್ತಿದ್ದೀನಿ ಕೊಡ್ತಾನೆ ಇಲ್ಲ ನೋಡ್ರಿ ಅದು ಇದು ಬರೀ ಕತೆನೇ ಹೊಡಿತಾನೆ ಡ್ಯಾನ್ಸ್ ಆಡ್ತಾವ ನೋಡಿ ಡ್ಯಾನ್ಸು ಹಿಂಗೆ ನಡ್ಕೊಂಬರ್ತಿರ್ಬೇಕಾದ್ರೆ ಯಾವುದೋ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಯಾವ ಸೌಂಡು ಅಂತ ಗೊತ್ತಿಲ್ಲ ಇದು ಗುಯ್ ಅಂತ ಐತೆ ಫಿಟ್ನೆಸ್ ಫ್ರೀಕ್ ಇರಬೇಕು ಅಂಥವ್ರು ಮಾತ್ರ ಹತ್ಬೋದು ಮಿಕ್ದವರು ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಕುಮಾರ ಪರ್ವತ ಹತ್ತಿದ್ನಲ್ಲ ಹಂಗಾಗಿ ಆರಾಮಾಗಿ ಹತ್ತಿದ್ದೀವಿ ಅದು ಬಿಡಿ ಅದು ಸಖತ್ತಾಗಿತ್ತು ಅದು ಬಿಡಿ ಸಮುದ್ರ ಅದು ನಾನು ಅಲ್ಲೆಲ್ಲ ವೀಡಿಯೋ ತಗೊಂಬಂದ್ರು ಅವ್ರು ಇನ್ನೂ ಅಲ್ಲೇ ಎಲ್ಲೋ ಕುಂತವ್ರಲ್ಲ ಆ ಕಡೆ ಕುಂತವ್ರೆ ನಾನು ನೋಡಿ ಆಗಲೇ ಮುಂದೆ ಹೋಗ್ತಿದ್ದೀನಿ ಅವ್ರಿಗಿಂತ ಎಷ್ಟು ಹೋದ್ರೂ ಮುಗಿತಾನೆ ಇಲ್ಲ ಇನ್ನು ಎಷ್ಟು ದೂರ ಐತೆ ಏನಂತ ಗೊತ್ತೇ ಇಲ್ಲ ಒಳ್ಳೆ ಆರಾಮಾಗಿ ಚಿಲ್ ಬತ್ತೈತೆ ನಡೆಯೋಕ್ಕೆ ಚಿನ್ನು ನೋಡಿ ಬಟ್ಟೆ ಬಿಚ್ಕೊಂಡು ನಿಂತವನಲ್ಲಿ ಚಿನ್ನು ಓಯ್ ಚಿನ್ನು ಏನೋ ಬಟ್ಟೆ ಬಿಚ್ಕೊಂಡು ನಿಂತಿದ್ಯಾ ಲೇ ತಿಗ ಮುಚ್ಕೊಂಡು ಕೆಳಗೆ ಬಾರಲೇ ಫಸ್ಟು ನಡ್ಕೊಂಡು ಹೋಗ್ಬೋದು ಲೇ ಯಾರೋ ವಾಪಸ್ ಬರ್ತಿದ್ರು ಅವ್ರನ್ನ ಕೇಳಿದೆ ಇನ್ನೂ ಎಷ್ಟು ದೂರ ಹೋಗ್ಬೇಕು ಅಂದ್ರಕ್ಕ 40 ಮಿನಿಟ್ಸ್ ಅಂತ ಅವ್ರು ಹೇಳಿದ್ದು ನೀನು ಇನ್ನು 40 ಮಿನಿಟ್ಸ್ ಹೋಗ್ಬೇಕು ಅಂತ ಹೇಳವ್ರೆ ಕೊನೆಗೂ ಫಾಲ್ಸ್ ಸೌಂಡ್ ಕೇಳಿಸ್ತಾ ಐತೆ ನೋಡಿ ಅಲ್ಲಿ ಕೆಳಗೆ ನಿಮ್ಗಷ್ಟು ಕೇಳಿಸಲ್ಲ ನನಗೆ ಸ್ವಲ್ಪ ಕೇಳಿಸ್ತಾ ಐತೆ ಕೊನೆಗೂ ಅಂತಿಂತು ಕೇಳಿಸ್ತಾ ಇಲ್ಲ ಫಾಲ್ಸ್ ಸೌಂಡು ಬನ್ನಿ ಹೋಗೋಣ ಇಲ್ಲೇ ಕೆಳಗಿರಂಗೈತೆ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಮೇಲೆ ನೋಡೋ ಯಾರು ಒಬ್ಬರು ಕಾಣಿಸ್ತಾನೆ ಇಲ್ಲ ಇಲ್ಲಿ ನೋಡಿ ಎಲ್ಲ ಇಲ್ಲೇ ಇದ್ದಾರೆ ಮೇಲೆ ನಾನು ಯಾರು ಇಲ್ಲವೇ ಇಲ್ಲ ಅಂತಿದ್ದೆ ಎಲ್ಲ ಕೆಳಗಿದ್ದಾರೆ ಏನಷ್ಟು ನನಗೇನಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಚೆನ್ನಾಗಿಲ್ಲ ಅಷ್ಟೇನು ಆದರೆ ಸುಮ್ಮನೆ ಫಾಲ್ಸ್ ಹಂಗೆ ಹರಿತೈತೆ ಇವಾಗಲೇ ಫೋಟೋ ಎಲ್ಲ ತಗೊಂಡಾಯ್ತು ಇವಾಗ ಹೊಡ್ತಿದ್ದೀವಿ ಇವಾಗ ಬಂದೆ ರೆಸಾರ್ಟಿಗೆ ಯಾವುದು ರೆಸಾರ್ಟು ಅಂದರೆ ಕಿಂಗ್ಸ್ ವ್ಯಾಲಿ ರೆಸಾರ್ಟು ಅಲ್ಲದೆ ಬಂಡೇಜೆ ಫಾಲ್ಸ್ಗೆ ಹೋಗ್ತೀವಲ್ಲ ಅಲ್ಲಿಂದ ಕೆಳಗೆ ಇಳ್ದು ಲೆಫ್ಟಿಗೆ ಬರುತ್ತೆ ಲೆಫ್ಟಿಗೆ ಹೋಗಿ ಸ್ವಲ್ಪ ಡೌನ್ ಹೋಗಬೇಕು ಇವಾಗ ಬಂದಿದ್ದೀನಿ ಕಾಲೆಲ್ಲ ಫುಲ್ ನೋವಾಗಿ ಹೋಗ್ಬಿಟ್ಟೈತೆ ಬರ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಫೋನು ಎಲ್ಲ ಫುಲ್ಲು ಎಲ್ಲ ಸ್ವಿಚ್ ಆಫ್ ಆಗಿತ್ತು ಇವಾಗ 15% ಚಾರ್ಜ್ ಇದೆ ಅದರಲ್ಲಿ ಈಗ ಮತ್ತೆ ವೀಡಿಯೋ ಮಾಡ್ತಿದ್ದೀನಿ ಎಷ್ಟು ಗಂಟೆಗೆ ಟ್ರೆಕ್ಕಿಂಗ್ ಮುಗೀತು ಅಂತ ಅಂದರೆ 5 ಗಂಟೆಗೆ ಟ್ರೆಕ್ಕಿಂಗ್ ಮುಗೀತು 5 ಗಂಟೆಗೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡಿದ್ದ ತಕ್ಷಣವೇ ಇವಾಗ ರೆಸಾರ್ಟಿಗೆ ಬಂದಿದ್ದೀನಿ ಸುಸ್ತಾಗೋಯ್ತೆ ಇವಾಗ ಫುಲ್ ಮನಿಕೋಬೇಕು ನಿಮಗೆ ನೆಕ್ಸ್ಟ್ ಲಾಗ ಸಿಗ್ತೀನಿ ಹೀಗೆ ನಾನು ಲಾಗ್ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಬಾಯ್